ಹೆಚ್ಚಾಗಿ ದೇವರನ್ನ ಪೂಜಿಸುವವರು ಯಾವಾಗಲೂ ದೇವರ ಭಕ್ತಿಯಲ್ಲಿ ಇರುವವರು. ಯಾಕೆ ಹೆಚ್ಚು ಕಷ್ಟವನ್ನ ಅನುಭವಿಸುತ್ತಾರೆ? ಜೀವನದಲ್ಲಿ ನೋವನ್ನ ಪದೇ ಪದೇ ಅನುಭವಿಸುತ್ತಾರೆ. ನೀವು ಗಮನಿಸಿರ್ಬೋದು, ಯಾರು ಹೆಚ್ಚು ಆಧ್ಯಾತ್ಮಿಕ ಚಟುವಟಿಕೆಯಲ್ಲಿ ಭಾಗಿಯಾಗಿರುತ್ತಾರೆ, ದೇವರನ್ನ ಪೂಜಿಸುತ್ತಾರೆ, ದೇವಾಲಯಗಳಿಗೆ ಹೋಗಿ ಪ್ರಾರ್ಥಿಸುತ್ತಾರೆ, ಅವರಲ್ಲಿ ತುಂಬ ಮಂದಿ ಜೀವನದಲ್ಲಿ ಅನೇಕ ರೀತಿಯ ಕಷ್ಟ, ದುಃಖ, ನೋವನ್ನು ಅನುಭವಿಸುತ್ತಿರುತ್ತಾರೆ. ಅವರ ಕಷ್ಟ ಮುಗಿಯುವುದೇ ಇಲ್ಲ. ಒಬ್ಬ ನಾಸ್ತಿಕ ವ್ಯಕ್ತಿ, ಅಂದರೆ ದೇವರ ಮೇಲೆ ನಂಬಿಕೆ ಇಲ್ಲದ, ದೇವರ ಪೂಜೆಯನ್ನ ಮಾಡದ ವ್ಯಕ್ತಿ, ದೇವಸ್ಥಾನಗಳಿಗೆ ಹೋಗದ ವ್ಯಕ್ತಿ ಜೀವನದಲ್ಲಿ ಸಂತೋಷದಿಂದ ನೆಮ್ಮದಿಯಾಗಿ ಎಲ್ಲ ರೀತಿಯ ಐಷಾರಾಮಿ ಜೀವನವನ್ನ ನಡೆಸುವುದನ್ನು ನಾವು ಗಮನಿಸುತ್ತೇವೆ. ಇದನ್ನೆಲ್ಲ ನೋಡಿದಾಗ ನಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬಂದಿರುತ್ತದೆ. ಅದೇನೆಂದರೆ, ದೇವರನ್ನ ನಂಬಿದವರಿಗೆ, ಪೂಜೆಯನ್ನ ಮಾಡಿದವರಿಗೆ, ದೇವಸ್ಥಾನಗಳಿಗೆ ಹೋಗುವವರಿಗೆ ಯಾಕೆ ಇಷ್ಟು ಕಷ್ಟ? ದೇವರು ಯಾಕೆ ನಮಗೆ ಅನ್ಯಾಯ ಮಾಡುತ್ತಿದ್ದಾನೆ? ದೇವರನ್ನ ನಂಬದ ವ್ಯಕ್ತಿಗಳಿಗೆ ಯಾಕೆ ಅಷ್ಟು ಸುಖವನ್ನು ನೀಡುತ್ತಾನೆ? ದೇವರು ಯಾಕೆ ಒಳ್ಳೆಯವರಿಗೆ ಒಳ್ಳೆಯದನ್ನು ಮಾಡುವುದಿಲ್ಲ? ಕೆಟ್ಟವರು ಯಾಕೆ ಸುಖಿಗಳಾಗಿರುತ್ತಾರೆ? ನಮ್ಮೆಲ್ಲರ ಮನಸ್ಸಿನಲ್ಲಿ ಈ ಪ್ರಶ್ನೆ ಸದಾಕಾಲ ಇರುತ್ತದೆ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗಲಿದೆ. ಹೌದು, ಮಹಾಭಾರತ ಕಾಲದಲ್ಲಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಸ್ವಯಂ ಹೇಳಿದ್ದಾನೆ, ಕಲಿಯುಗದಲ್ಲಿ ದೇವರನ್ನ ನಂಬಿದ ವ್ಯಕ್ತಿ, ಧಾರ್ಮಿಕ ಚಟುವಟಿಕೆಯಲ್ಲಿ ಭಾಗಿಯಾಗುವ ವ್ಯಕ್ತಿ, ಸದಾ ಪ್ರಾರ್ಥನೆಯನ್ನ ಮಾಡುವ ವ್ಯಕ್ತಿ, ಒಳ್ಳೆಯ ವ್ಯಕ್ತಿಗಳು ಯಾಕೆ ಕಷ್ಟದಲ್ಲಿ ಬದುಕುತ್ತಾರೆ? ಯಾಕೆ ಅವರಿಗೆ ಪದೇ ಪದೇ ದುಃಖ ಉಂಟಾಗುತ್ತದೆ? ಭಗವದ್ಗೀತೆಯಲ್ಲಿ ಅರ್ಜುನ ಶ್ರೀಕೃಷ್ಣನ ಬಳಿ ಕೇಳುತ್ತಾನೆ, ಯಾಕೆ ಒಳ್ಳೆಯವರಿಗೆ ಕಷ್ಟಗಳು ಬರುತ್ತವೆ? ದೇವರನ್ನ ನಂಬಿದ ವ್ಯಕ್ತಿಗೆ ಯಾಕೆ ದುಃಖ ಉಂಟಾಗುತ್ತದೆ? ಆಗ ಶ್ರೀಕೃಷ್ಣ ತಿಳಿಸಿದ ರಹಸ್ಯ ಏನು? ನೀವು ತಿಳಿದುಕೊಳ್ಳಲೇಬೇಕು. ಅದು ಏನು ಅಂತ ನಿಮಗೆ ಸಂಪೂರ್ಣವಾದ ವಿವರವನ್ನು ತಿಳಿಸಿಕೊಡ್ತೀನಿ. ಮನುಷ್ಯನ ಕಷ್ಟ ದುಃಖಗಳಿಗೆ ಕಾರಣ ಏನು ತಿಳಿಸಿಕೊಡ್ತೀನಿ. ಪ್ರತಿಯೊಬ್ಬರು ವಿಡಿಯೋವನ್ನು ಕೊನೆ ತನಕ ನೋಡಿ. ಅದೇ ರೀತಿಯಾಗಿ ಪ್ರತಿಯೊಬ್ಬರು ಈ ಕೂಡಲೇ ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀಕೃಷ್ಣ ಅಂತ ಕಮೆಂಟ್ ಮಾಡಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಭಗವದ್ಗೀತೆಯಲ್ಲಿ ಅರ್ಜುನ ಶ್ರೀಕೃಷ್ಣನ ಬಳಿ ಕೇಳುತ್ತಾನೆ, ಹೇ ಭಗವಂತ, ಸಾಮಾನ್ಯವಾಗಿ ಹೆಚ್ಚು ಪೂಜೆ ಮಾಡುವವರು, ಸದಾ ದೇವರ ಮೇಲೆ ನಂಬಿಕೆ ಇಟ್ಟು ಬದುಕುವ ವ್ಯಕ್ತಿ ಯಾಕೆ ಜೀವನದಲ್ಲಿ ಅನೇಕ ರೀತಿಯ ಕಷ್ಟಗಳಿಗೆ, ತೊಂದರೆಗಳಿಗೆ ಸಿಲುಕುತ್ತಾನೆ? ಅವನು ಜೀವನದಲ್ಲಿ ನೆಮ್ಮದಿ ಇಲ್ಲದಾಗುತ್ತದೆ. ಇದರ ಹಿಂದಿನ ರಹಸ್ಯ ಏನು? ಇದರ ಕಾರಣವೇನು? ಅದೇ ರೀತಿ ಯಾರು ಹೆಚ್ಚು ಹೆಚ್ಚು ಕೆಟ್ಟ ಕೆಲಸಗಳನ್ನು ಮಾಡುತ್ತಾರೆ, ದೇವರನ್ನು ನಂಬುವುದಿಲ್ಲ, ಪೂಜೆಯನ್ನು ಮಾಡುವುದಿಲ್ಲ, ದೇವಸ್ಥಾನಗಳಿಗೆ ಹೋಗುವುದಿಲ್ಲ, ಸದಾ ಇನ್ನೊಬ್ಬರಿಗೆ ತೊಂದರೆಗಳನ್ನು ಕೊಡುತ್ತಾ ಇರುತ್ತಾರೆ, ಆದರೂ ಅವರು ಜೀವನದಲ್ಲಿ ಸುಖಿಗಳಾಗಿರುತ್ತಾರೆ. ಇದರ ಹಿಂದಿನ ಕಾರಣ ಏನು ಅಂತ ಶ್ರೀಕೃಷ್ಣನ ಬಳಿ ಪ್ರಶ್ನಿಸುತ್ತಾನೆ. ಅರ್ಜುನನ ಈ ಪ್ರಶ್ನೆಗಳನ್ನು ಕೇಳಿದ ಶ್ರೀಕೃಷ್ಣ ಮುಗುಳ್ನಗೆ ಬೀರಿ ಒಂದು ಚಿಕ್ಕ ಕಥೆಯ ಮೂಲಕ ಉತ್ತರ ಕೊಡುತ್ತಾನೆ. ಶ್ರೀಕೃಷ್ಣ ಗುರು ಶಿಷ್ಯರ ಕಥೆಯನ್ನು ಹೇಳುತ್ತಾನೆ. ಒಂದು ಕಾಲದಲ್ಲಿ ಪರಮಜ್ಞಾನಿ ಎನಿಸಿಕೊಂಡ ಒಬ್ಬ ಗುರು ಇದ್ದನು. ಆ ಗುರುವಿಗೆ ಇಬ್ಬರು ಶಿಷ್ಯಂದಿರು. ಇಬ್ಬರು ಕೂಡ ವಿದ್ವಾಂಸರು, ಮೇಧಾವಿಗಳಾಗಿದ್ದರು. ಇಬ್ಬರು ಕೂಡ ಜ್ಞಾನಿಗಳಾಗಿದ್ದರು. ಆದರೆ ಇಬ್ಬರ ನಡುವೆ ಒಂದು ವ್ಯತ್ಯಾಸವಿತ್ತು. ಅದೇನೆಂದರೆ, ಒಬ್ಬ ನಾಸ್ತಿಕನಾಗಿದ್ದ, ಅಂದರೆ ದೇವರನ್ನು ನಂಬುತ್ತಿರಲಿಲ್ಲ. ಇನ್ನೊಬ್ಬ ವ್ಯಕ್ತಿ ದೇವರನ್ನು ನಂಬುವ, ಪೂಜಿಸುವ ಭಕ್ತನಾಗಿದ್ದ. ಒಬ್ಬ ವ್ಯಕ್ತಿ ಸದಾ ದೇವರ ಪೂಜೆ ಮಾಡುತ್ತಾನೆ, ದೇವರ ಕಥೆಗಳನ್ನು ಕೇಳುತ್ತಾನೆ, ದೇವಾಲಯಗಳಿಗೆ ಹೋಗುತ್ತಾನೆ, ಸದಾ ದೇವರನ್ನು ಪ್ರಾರ್ಥಿಸಿಕೊಳ್ಳುತ್ತಾ ಭಕ್ತಿ ಮಾರ್ಗದಲ್ಲಿ ನಡೆಯುತ್ತಾನೆ. ಇನ್ನೊಬ್ಬ ವ್ಯಕ್ತಿ ದೇವರನ್ನು ನಂಬದೆ, ಭಕ್ತಿ ಮಾರ್ಗದಲ್ಲಿ ನಡೆಯದೆ, ದೇವಸ್ಥಾನಗಳಿಗೆ ಹೋಗದೆ ನಾಸ್ತಿಕನಾಗಿರುತ್ತಾನೆ. ಒಬ್ಬ ಶಿಷ್ಯ ಸದಾ ಪೂಜಾ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದರೆ, ಇನ್ನೊಬ್ಬ ಶಿಷ್ಯ ಇದೆಲ್ಲದರಿಂದ ದೂರ ಇರುತ್ತಾನೆ. ಎರಡನೇ ಶಿಷ್ಯ ಸದಾ ಕೆಟ್ಟ ಕೆಲಸಗಳನ್ನು ಮಾಡುತ್ತಿರುತ್ತಾನೆ. ಹೀಗೆ ಒಂದು ದಿನ ಮದ್ಯಪಾನವನ್ನು ಮಾಡಿ ತನ್ನ ಮನೆಯ ಕಡೆಗೆ ನಡೆದು ಹೋಗುತ್ತಿರುತ್ತಾನೆ. ಆಗ ದಾರಿಯ ಬದಿಯಲ್ಲಿ ಆತನಿಗೆ ಏನೋ ಚೀಲ ಕಾಣಿಸುತ್ತದೆ. ಆತ ಚೀಲದ ಬಳಿ ಬಂದು ತೆರೆದು ನೋಡಿದಾಗ ಅದರಲ್ಲಿ ತುಂಬ ಬಂಗಾರದ ನಾಣ್ಯಗಳಿದ್ದವು. ಆತನಿಗೆ ಆದ ಖುಷಿಗೆ ಮಿತಿ ಇರಲಿಲ್ಲ. ಆತ ಸಿಕ್ಕವರ ಬಳಿಯೆಲ್ಲ
ತನಗೆ ಚಿನ್ನದಿಂದ ತುಂಬಿದ ಚೀಲ ಸಿಕ್ಕಿದೆ ಎಂದು ಹೆಮ್ಮೆಯಿಂದ ಹೇಳುತ್ತಾ ನಡೆಯುತ್ತಾನೆ. ಅದೇ ಕ್ಷಣದಲ್ಲಿ ಇನ್ನೊಬ್ಬ ಶಿಷ್ಯ ದೇವರ ನಾಮಸ್ಮರಣೆ ಮಾಡುತ್ತಾ ತನ್ನ ಮನೆಯ ಕಡೆ ಹೋಗುತ್ತಿರುತ್ತಾನೆ. ಆಗ ಆತನ ಕಾಲಿಗೆ ದೊಡ್ಡದಾದ ಒಂದು ಮುಳ್ಳು ಚುಚ್ಚಿ ರಕ್ತ ಸುರಿಯುತ್ತದೆ. ಅದೇ ಕ್ಷಣದಲ್ಲಿ ಮೊದಲ ಶಿಷ್ಯ ಆತನ ಬಳಿ ಬಂದು, ನೋಡು, ಸದಾ ನೀನು ದೇವರ ನಾಮಸ್ಮರಣೆ ಮಾಡುತ್ತಾ ಭಜನೆ ಮಾಡುತ್ತಾ ಇರುತ್ತೀಯಲ್ಲ, ಆದರೆ ದೇವರು ನಿನಗೆ ಏನು ಕೊಟ್ಟಿದ್ದಾನೆ? ನನ್ನನ್ನು ನೋಡು, ನಾನು ದೇವಸ್ಥಾನಗಳಿಗೆ ಹೋಗುವುದಿಲ್ಲ, ದೇವರನ್ನು ನಂಬುವುದಿಲ್ಲ, ಪೂಜೆಯನ್ನು ಮಾಡುವುದಿಲ್ಲ. ಆದರೂ ನೋಡು, ಇವತ್ತು ನನಗೆ ಒಂದು ಚೀಲ ಬಂಗಾರದ ನಾಣ್ಯಗಳು ಸಿಕ್ಕಿವೆ ನೋಡು. ಆಗ ಎರಡನೇ ಶಿಷ್ಯನಿಗೂ ಕೂಡ ಆತ ಹೇಳುತ್ತಿರುವುದು ಸತ್ಯವೆನಿಸುತ್ತದೆ. ನಾನು ಎಷ್ಟು ಪೂಜೆ ಮಾಡಿದ್ದೇನೆ, ಆದರೂ ಕೂಡ ನನಗೆ ಬಡತನ ಕಾಡುತ್ತಿದೆ. ಆದರೆ ಈತನಿಗೆ ದೇವರ ಮೇಲೆ ಭಕ್ತಿ ಇಲ್ಲ, ಪೂಜೆ ಮಾಡುವುದಿಲ್ಲ. ಆದರೂ ಈತ ಎಷ್ಟು ಸುಖಿಯಾಗಿದ್ದಾನೆ, ನೆಮ್ಮದಿಯಿಂದ ಇದ್ದಾನೆ. ಹೀಗೆ ಯೋಚಿಸುತ್ತಾ ಆ ಶಿಷ್ಯ ಮಾರನೇ ದಿನ ಗುರುಗಳ ಬಳಿ ಹೋಗಿ ಇದೇ ಪ್ರಶ್ನೆಯನ್ನ ಕೇಳುತ್ತಾನೆ. ಶಿಷ್ಯನ ಪ್ರಶ್ನೆಯನ್ನ ಕೇಳಿದ ಗುರುಗಳು ನಗುತ್ತಾ ಈ ರೀತಿಯಾಗಿ ಹೇಳುತ್ತಾರೆ, ದೇವರು ಯಾರಿಗೂ ಕೆಟ್ಟದ್ದನ್ನು ಮಾಡುವುದಿಲ್ಲ, ಅನ್ಯಾಯವನ್ನು ಮಾಡುವುದಿಲ್ಲ. ಎಲ್ಲರ ಜೀವನದಲ್ಲಿ ಅವರವರ ಕರ್ಮಫಲ ಅವರಿಗೆ ಫಲವನ್ನು ಕೊಡುತ್ತದೆ. ಆಗುವುದೆಲ್ಲವೂ ಒಳ್ಳೆಯದೇ ಆಗುತ್ತದೆ. ನಿನ್ನ ಕಾಲಿಗೆ ಮುಳ್ಳು ಚುಚ್ಚಿತು, ಆದರೆ ಆತನಿಗೆ ಬಂಗಾರದ ನಾಣ್ಯಗಳಿರುವ ಚೀಲ ಸಿಕ್ಕಿತು. ಆದರೆ ನಿಮಗಿಬ್ಬರಿಗೂ ಒಂದು ವಿಷಯ ತಿಳಿದಿಲ್ಲ, ಇದೆಲ್ಲವೂ ಕೂಡ ಪೂರ್ವಜನ್ಮದ ಕರ್ಮದ ಫಲವಾಗಿ ನಡೆಯುತ್ತಿದೆ. ನೀನು ಹಿಂದಿನ ಜನ್ಮದಲ್ಲಿ ತುಂಬ ಪಾಪ ಮಾಡಿದ್ದೀಯ. ಅದರ ಪ್ರತಿಫಲವಾಗಿ ಇವತ್ತಿನ ಈ ಸಮಯದಲ್ಲಿ ನೀನು ಮರಣವನ್ನು ಹೊಂದಿರಬೇಕಾಗಿತ್ತು. ಆದರೆ ಇಂದು ನೀನು ದೇವಾಲಯಕ್ಕೆ ಹೋಗಿದ್ದೆ, ದೇವರ ನಾಮಸ್ಮರಣೆ ಭಜನೆಯನ್ನು ಮಾಡಿದ್ದೆ. ಅದರ ಪ್ರತಿಫಲವಾಗಿ, ಅದರ ಪುಣ್ಯದ ಫಲವಾಗಿ ಕೇವಲ ಒಂದು ಮುಳ್ಳು ಚುಚ್ಚಿ ನಿನ್ನ ಪ್ರಾಣ ಉಳಿಯಿತು. ಇನ್ನು ನಿನ್ನ ಸ್ನೇಹಿತನ ವಿಷಯದ ಬಗ್ಗೆ ಹೇಳುವುದಾದರೆ, ಆತ ಹಿಂದಿನ ಜನ್ಮದಲ್ಲಿ ಒಬ್ಬ ತಪಸ್ವಿಯಾಗಿದ್ದ, ಮಹಾಸಂತನಾಗಿದ್ದ. ಆ ಪುಣ್ಯದ ಫಲವಾಗಿ ಈ ಜನ್ಮದಲ್ಲಿ ಆತ ಕಷ್ಟಪಡದೆ ಸುಖಿಯಾಗಿ ಇದ್ದಾನೆ. ಆತನಿಗೆ ಬಂಗಾರದ ನಾಣ್ಯಗಳ ಚೀಲ ಸಿಕ್ಕಿದೆ. ಇರುವುದು ಕರ್ಮದ ಫಲ ಮಾತ್ರ. ಹಾಗಾಗಿ ನೀನು ಜೀವನದಲ್ಲಿ ಅನುಭವಿಸುತ್ತಿರುವ ಕಷ್ಟ ನೋವುಗಳನ್ನು ಪ್ರಶ್ನೆ ಮಾಡದೆ ಸತ್ಕರ್ಮವನ್ನು ಮಾಡು. ಇವತ್ತು ಮಾಡುವ ಸತ್ಕರ್ಮದಿಂದ ಮುಂದಿನ ಜೀವನದಲ್ಲಿ ಯಶಸ್ಸನ್ನು ಪಡೆದುಕೊಳ್ಳುತ್ತೀಯ. ಹೀಗಾಗಿ ಸ್ನೇಹಿತರೆ, ದೇವರು ಯಾವತ್ತೂ ಅನ್ಯಾಯವನ್ನು ಮಾಡುವುದಿಲ್ಲ. ದೇವರು ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಯೋಜನೆಗಳನ್ನು ರೂಪಿಸುತ್ತಾನೆ. ಅದೇ ಪ್ರಕಾರ ನಿಮ್ಮ ಜೀವನದಲ್ಲಿ ಇಂದು ಕಷ್ಟ, ನೋವು, ದುಃಖ ಬರುತ್ತಿದ್ದರೆ ಅದು ನಿಮ್ಮ ಪೂರ್ವಜನ್ಮದ ಪಾಪದ ಫಲ ಆಗಿರುತ್ತದೆ. ಹಾಗಾಗಿ ದೇವರು ನಮಗೆ ಯಾಕೆ ಶಿಕ್ಷೆ ಕೊಡುತ್ತಿದ್ದಾನೆ, ಯಾಕೆ ಅನ್ಯಾಯ ಮಾಡುತ್ತಿದ್ದಾನೆ ಎಂದು ಚಿಂತಿಸುವ ಬದಲು ಸದಾ ಒಳ್ಳೆಯ ಕರ್ಮಗಳನ್ನು ಮಾಡುತ್ತಾ ಸೇವೆಯನ್ನು ಮಾಡುತ್ತಾ ಸಾಗಿದರೆ ನಿಮ್ಮ ಪಾಪ ಕರ್ಮಗಳೆಲ್ಲ ಕಳೆದು ಜೀವನದಲ್ಲಿ ಬಯಸಿದ ಸುಖಮಯ ಜೀವನ ನಿಮ್ಮದಾಗುತ್ತೆ. ಹಾಗಾಗಿ ತಾಳ್ಮೆಯಿಂದ ಸದಾ ದೇವರನ್ನು ನಂಬಿ. ಈ ವಿಡಿಯೋ ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೆ, ಕುಟುಂಬ ವರ್ಗದವರಿಗೆ ಶೇರ್ ಮಾಡಿ ತಿಳಿಸಿಕೊಡಿ. ವಿಡಿಯೋವನ್ನು ಒಂದು ಲೈಕ್ ಮಾಡಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡುವುದನ್ನು